ಚಿನಿಮನ ಕ್ಲಾಸಿಗೆ ಬಿಡೋಕ್ಕೇನಮ್ಮ? ಹಾಂ ಅತ್ತೆ, ಚಿನಿಮನ ಸಂಗೀತ ಕ್ಲಾಸಿಗೆ ಬಿಟ್ಬಿಟ್ಟು ನಾನು ಹಾಗೆ ತುಮಕೂರ್ಗೆ ಹೋಗಿ ಬರೋಣ ಶಿಲ್ಪನ್ ಮನೆಗೆ ಅಂತ. ಏನು ಶಿಲ್ಪನ್ ಮನೆಗ? ಏನಮ್ಮ ಇದ್ದಕ್ಕಿದ್ದಂಗೆ ಹೇಳಿದ್ರೆ ನಾನು ಬರ್ತಿದ್ನಲ್ಲ. ಹಾಂ ಅತ್ತೆ, ನಿಮ್ಮನ್ನು ಕರ್ಕೊಂಡು ಹೋಗ್ಬೋದಿತ್ತು, ಆದರೆ ಇವ್ರು ಬೇರೆ ಆಫೀಸಿಗೆ ಹೋಗ್ತಾರೆ, ಚಿನಿಮನ ಕ್ಲಾಸಿಗೆ ಬೇರೆ ಬಿಡ್ತೀನಿ, ಮತ್ತೆ ಆ ಕಡೆಯಿಂದ ಕರ್ಕೊಂಬರಕ್ಕೆ ಯಾರಾದರೂ ಬೇಕಲ್ವತ್ತೆ? ಹ್ಞೂ ಕಣಮ್ಮ, ಮರ್ತೇ ಬಿಟ್ಟಿದ್ನಲ್ಲ. ಅಲ್ಲ, ಶಿಲ್ಪನ ಮನೆಗೆ ಹೋಗ್ತಿರೋದು ಏನಕ್ಕೆ? ಅದೇನಿಲ್ಲ ಅತ್ತೆ, ನಮ್ಮ ಶಿಲ್ಪ ಏನೋ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದ್ಲು. ನೆನ್ನೆ ರಾತ್ರಿ ಫೋನ್ ಮಾಡಿದ್ಲು, ನಾನು ಹೇಳದೆ ಮರ್ತುಬಿಟ್ಟೆ ನಿಮಗೆ. ಅದಕ್ಕೆ ಏನು ಮಾಡೋದು ಅದಕ್ಕೆ ಅಂತ ನನ್ನನ್ನು ಕೇಳೋಕ್ಕೆ ಅಂತ ಫೋನ್ ಮಾಡಿದ್ಲು. ನಾನು ಹೇಳಿದೆ ಅತ್ತೆ, ಒಂದು ಬ್ಯೂಟಿ ಪಾರ್ಲರ್ ಇಟ್ಬಿಡು ಅಂತ. ಅದಕ್ಕೆ ಅವಳು ಕೂಡ ಓಕೆ ಅಂದಿದ್ದಾಳೆ. ಹಾಗಾಗಿ ಇವತ್ತು ಅಡ್ಮಿಷನ್ ಮಾಡ್ಸೋಣ ಕರ್ಕೊಂಡೋಗಿ ಅಂತ. ಅಡ್ಮಿಷನಾ? ಬ್ಯೂಟಿ ಪಾರ್ಲರ್ಗ? ಅಲ್ಲಮ್ಮ ಲಕ್ಷ್ಮಿ, ಮಗುನ ಇಟ್ಕೊಂಡು ಏನಮ್ಮ? ನನಗೇನೋ ಏನು ಅವಶ್ಯಕತೆ ಇಲ್ಲಪ್ಪ ಅವಳಿಗೆ. ನಾನು ಅದನ್ನೇ ಹೇಳಿದೆ ಅತ್ತೆ, ಆದರೆ ಅವಳು ಕೇಳೋ ಥರ ಇಲ್ಲ. ಏನಾದರೂ ಮಾಡಲೇಬೇಕು ಅಂತ ಹಠ ಇಟ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳ ಆಸೆನ ಯಾಕೆ ಬೇಡ ಅನ್ಬೇಕು? ಮಾಡಲಿ ಬಿಡಿ. ನನಗೆ ಒಬ್ಬರು ಪರಿಚಯ ಇದ್ದಾರೆ ಅತ್ತೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬ್ಯೂಟಿ ಪಾರ್ಲರ್ ಇಡೋದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅದಕ್ಕೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಶಿಲ್ಪನ ಅಡ್ಮಿಷನ್ ಮಾಡ್ಸೋಣ ಅಂತ. ಪಾರ್ಲರ್ ಇಡೋದೇನೋ ಐಡಿಯಾ ಏನೋ ಚೆನ್ನಾಗಿದೆ, ಆದರೂ ಅವಳಿಗೆ ಕಷ್ಟ ಆಗಲ್ವೇನಮ್ಮ? ಇಲ್ಲ ಬಿಡಿ ಅತ್ತೆ, ಅವ್ರ ಅತ್ತೆ ಇದ್ದಾರಲ್ಲ, ಅವರು ಶಿಲ್ಪನ ಮಗನ ಬಿಡೋದೇ ಇಲ್ಲ. ಕೆಂಚಮ್ಮಂಟಿ ಯಾವಾಗಲೂ ಮೊಮ್ಮಗು ತನ್ನ ಜೊತೆನೇ ಇರಬೇಕು ಅಂತ. ಪಾಪ ಶಿಲ್ಪ ಏನು ಮಾಡ್ತಾಳೆ ಬೆಳಗಿಂದ ಸಂಜೆವರೆಗೂ? ಮಾಡಲಿ ಬಿಡಿ, ಏನು ಮಾಡ್ತಾಳೋ ಮಾಡಲಿ ಬಿಡಮ್ಮ, ಅದು ಒಂಥರ ಒಳ್ಳೇದೇ ಅಲ್ವಾ? ಹೊರಗಡೆ ಪ್ರಪಂಚ ಹೇಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮನೆಯಲ್ಲೇ ಇದ್ದಿದ್ದು ಏನು ಗೊತ್ತಾಗುತ್ತೆ? ಶಿಲ್ಪಂಗೂ ಕೂಡ ಬೋರ್ ಹೊಡಿಬೋದು. ಸ್ವಲ್ಪ ಅವಳು ಇದೆಲ್ಲ ಮಾಡೋದ್ರಿಂದ ಅವಳಿಗೂ ಒಂದು ನಾಲೆಡ್ಜ್ ಬರುತ್ತೆ. ಅದಕ್ಕೆ ನಾನು ಒಪ್ಕೊಂಡೆ. ಇಲ್ಲ ಅಂದಿದ್ರೆ ನಾನೇ ಅವಳಿಗೆ ಹೇಳ್ತಿದ್ನಮ್ಮ ಬೇಡ ಅಂತ. ಇಲ್ಲಿ ಬಿಡೋ ರವಿ, ಮಾಡಲಿ, ನಾನೇನು ಬೇಡ ಅನ್ನ. ಮಗುನ ಅವ್ರ ಅತ್ತೆ ನೋಡ್ಕೋತಾರೆ ಅನ್ನಂಗಿದ್ರೆ ಮಾಡಲಿ ಬಿಡು. ಆಯ್ತಮ್ಮ ಲಕ್ಷ್ಮಿ, ನೀನು ಹೋಗ್ಬಿಟ್ಟು ಬಾ. ಚಿನಿಮನ ನಾನೇ ಕರ್ಕೊಂಡು ಹೋಗ್ಲಾ, ಇಲ್ಲ ನೀನು ಬಿಟ್ಬಿಟ್ಟು ಹೋಗ್ತೀಯಾ? ಇಲ್ಲ ಅತ್ತೆ, ಹೋಗ್ತಾ ನಾನು ಬಿಟ್ಬಿಟ್ಟು ಹೋಗ್ತೀನಿ, ಮತ್ತೆ ಆ ಕಡೆಯಿಂದ ನೀವು ಕರ್ಕೊಬಂದ್ಬಿಡಿ. ಸರಿ ಸರಿ, ನಾನು ಕರ್ಕೊಂಬರ್ತೀನಿ ಬಿಡಮ್ಮ. ಲಕ್ಷ್ಮಿ ನಡಿ ಬಾ, ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ, ಚಿನಿಮನು ಹಾಗೆ ಡ್ರಾಪ್ ಮಾಡ್ತೀನಿ. ಹಾಂ ಸರಿ ಬನ್ನಿರಿ. ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲಪ್ಪ, ಸುಸ್ತಾಗುತ್ತೆ. ಆರಾಮಾಗಿ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತೀನಿ. ಸರಿ ಸರಿ, ಹಾಗೆ ಮಾಡುವಂತೆ. ಮತ್ತೆ ಅಲ್ಲಿ ಬೇಗ ಮುಗಿಸ್ಕೊಂಡು ಹೊರಟು ಬಂದ್ಬಿಡು, ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡುತ್ತೆ ಮೇಲೆ. ಹಾಂ ಮುಗಿಸ್ಕೊಂಡು ಬೇಗನೆ ಹೊರಡ್ತೀನಿ. ಸರಿ ಅತ್ತೆ, ಹೋಗಿ ಬರ್ತೀನಿ. ಹೂನಮ್ಮ, ಹುಷಾರು. ಕೇಳ್ದೆ ಅಂತ ಹೇಳು ಶಿಲ್ಪನ. ಸರಿ ಅತ್ತೆ, ಆಯ್ತು. ಅತ್ತೆ, ಇವತ್ತು ನಮ್ಮ ಅತ್ತಿಗೆ ಬರ್ತಾರೆ, ಲಕ್ಷ್ಮಿ ಅತ್ತಿಗೆ. ನಮ್ಮ ಲಕ್ಷ್ಮಿನಾ? ಯಾಕವ? ಅದೇನಿಲ್ಲ ಅತ್ತೆ, ನಾನು ಒಂದು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅತ್ತಿಗೆ ಅದಕ್ಕೆ ಬ್ಯೂಟಿ ಪಾರ್ಲರ್ ಇಟ್ಬಿಡು, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಬರ್ತಾ ಇದ್ದಾರೆ, ಟ್ರೈನಿಂಗ್ ತಗೊಳ್ಳೋದಕ್ಕೆ. ಏನು ಬ್ಯೂಟಿ ಪಾರ್ಲರಾ? ಬ್ಯೂಟಿ ಅಲ್ಲ ಕಣವ ಶಿಲ್ಪ, ಒಂದು ಮಗನ ಮಡಿಕೊಂಡು ಅಲ್ಲೋಗೇನು ಮಾಡ್ತಿ? ಈ ಮಗಿಗೆ ತಿನ್ಸೋದು ಉಣ್ಸೋದೇ ಆಗೋಗ್ತದೆ ನಿನಗೆ. ಅಂಥದ್ರಾಗೆ ಇದೆಲ್ಲ ಯಾಕೆ ಬೇಕು ನಿಂಗೆ? ಸುಮ್ಮನೆ ಮನೆ ಕಡೆ ಇರಬಾರ್ದಾ? ಅಮ್ಮ ಏನಕ್ಕಮ್ಮ ಹಿಂಗೆ ಮಾತಾಡ್ತೀಯ? ಮಾಡ್ಲಿ ಬಿಡಮ್ಮ, ಏನು ಅವಳು ಆಸೆ ಪಟ್ಟಿದ್ದಾಳೆ ಏನಾದರೂ ಮಾಡಬೇಕು ಅಂತ, ಮಾಡ್ಲಿ ಬಿಡು. ಇದೇನ ಚಿಕ್ಕಣ, ನೀನು ಹಿಂಗೆ ಅಂತೀಯಲ್ಲ? ಮಗನ ಇಟ್ಕೊಂಡು ಮಗನ್ ಬಿಟ್ಬಿಟ್ಟು ಹೋಗಕ್ಕಾಗ್ತದ? ಇನ್ನೇನಮ್ಮ, 24 ಗಂಟೆ ಮಗುನ ನಿನ್ನ ಹತ್ರನೇ ಇಟ್ಕೊಂಡಿರ್ತೀಯ. ಮಗುನ ತಾಯಿ ಹತ್ರನೇ ಬಿಡಲ್ಲ, ಯಾವಾಗಲೂ ನನ್ನ ಹತ್ರನೇ ಇರಬೇಕು, ನನ್ನ ಹತ್ರನೇ ಇರಬೇಕು ಅಂತ ಹೇಳ್ತೀಯಪ್ಪ. ಹಂಗಿರುವಾಗ ಶಿಲ್ಪ ಮನೇಲಿ ಇದೇನು ಮಾಡ್ಬೇಕು ಹೇಳು? ಅದಕ್ಕೆ ನಾನೇ ಆಯ್ತು ಹೋಗು ಅಂತ ಹೇಳಿದೆ. ಸರಿ ಹೋಯ್ತು ಬಿಡು, ನೀನೇ ಹೂ ಅಂದಮೇಲೆ ನಾನು ಇನ್ನೇನು ಮಾಡೋಕ್ಕಾಗ್ತದೆ? ಮೊದಲೇ ಹೇಳ್ಬಿಡ್ತೀನಿ ಕೇಳಿಸ್ಕ, ನನ್ನ ಕೈಲಿ ಈ ಅಡುಗೆ ಗಿಡ್ಗೆ ಮಾಡೋಕ್ಕಂತೂ ಆಗಲ್ಲ. ಮಗನ್ ಬೇಕಾರೆ ನೋಡ್ಕೊತೀನಿ. ಇವಳು ಕೆಲ್ಸಕ್ಕೆ ಹೋಗ್ಲೇಬೇಕು ಅನ್ನಂಗಿದ್ರೆ ಎಲ್ಲ ಮಾಡಿಟ್ಬಿಟ್ಟು ಹೋಗ್ಬೇಕಪ್ಪ. ಇಲ್ಲತ್ತೆ, ಎಲ್ಲ ಮಾಡಿಟ್ಬಿಟ್ಟೆ ಹೋಗ್ತೀನಿ ನಾನು. ನನಗೆ ಗೊತ್ತು ನಿಮ್ಮ ಕೈಲಿ ಆಗೋದಿಲ್ಲ ಅಂತ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿಯತ್ತೆ. ಅಡುಗೆ ಊಟ ಎಲ್ಲ ಮಾಡಿಟ್ಬಿಟ್ಟು ಹೋಗ್ತೀನಿ. ಹ್ಞೂ ಅನ್ನಮ್ಮ, ಇನ್ನೇನು ಇಷ್ಟು ಹೇಳಿದ್ಮೇಲೆ? ಅಯ್ಯ, ಹೆಂಗಾನ ಮಾಡ್ಕೊ ಹೋಗು. ನಾನು ಬೇಡ ಅಂದರೆ ನೀನು ಹೋಗೋದಿಲ್ವಾ? ಹೋಗೇ ಹೋಗ್ತೀಯಾ? ಅದಕ್ಕೆ ಹೆಂಗಾನ ಮಾಡ್ಕೊ. ಶಿಲ್ಪ, ಅರೆ ಅದಕ್ಕೆ ಬಂದೇ ಬಿಟ್ರಾ ಇಷ್ಟು ಬೇಗ? ಹೌದು ಶಿಲ್ಪ, ನಾನು ಹೇಳಿದ್ನಲ್ಲ ಬೇಗ ಬರ್ತೀನಿ ಅಂತ. ಚಿನಿಮನ ಕ್ಲಾಸಿಗೆ ಬಿಟ್ಬಿಟ್ಟು ಹಾಗೆ ಹಿಂದೆನೆ ಬಂದ್ಬಿಟ್ಟೆ. ಹೌದಾ ಅದಕ್ಕೆ? ನನ್ನಿಂದ ನಿಮಗೆ ತೊಂದರೆ ಆಯ್ತೇನೋ? ಇಲ್ಲ ಹೇಳಿ ಶಿಲ್ಪ, ನಾನೇ ತಾನೇ ಹೇಳಿದ್ದು ಅಡ್ಮಿಷನ್ ಮಾಡಿಸ್ತೀನಿ ಅಂತ. ರೆಡಿ ಆಗಿದೆಯಾ ತಾನೇ? ಹಾಂ ಅದಕ್ಕೆ ನಾನು ಫುಲ್ ರೆಡಿ. ಚಿಕ್ಕಣ್ಣ, ಪಾರ್ಲರ್ ಇಟ್ರೆ ಒಳ್ಳೇದು ಅಂತ ಅನ್ಸುತ್ತೆ, ನಿನಗೆ ಓಕೆನಾ? ಹಾ ಲಕ್ಷ್ಮಿ ಅಕ್ಕ, ನೀವು ಹೇಳೋದು ಎಲ್ಲ ಕರೆಕ್ಟಾಗಿರುತ್ತೆ. ನಾವಿಬ್ರು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ, ಏನು ಮಾಡೋದು ಅಂತ. ನೀವು ಕೊಟ್ಟಂಗೆ ಪಾರ್ಲರ್ ಐಡಿಯಾದಲ್ಲಿ ಬೇಕಾದ್ರೆ ಶಿಲ್ಪ ಒಬ್ಳೆ ಮೇಂಟೈನ್ ಮಾಡ್ಬೋದು. ಹೌದು ಚಿಕ್ಕಣ್ಣ, ಯಾರಿಲ್ಲ ಅಂದ್ರೂ ಅವಳೊಬ್ಳೆ ನೋಡ್ಕೊಬೋದು. ನಾಳೆ ದಿನ ತುಂಬ ಕಸ್ಟಮರ್ಸ್ ಆದಾಗ ಬೇಕಾದ್ರೆ ಇನ್ನೊಬ್ರು ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರಾಯ್ತು. ಅದು ನೋಡೋಣ ಬಿಡಿ ಲಕ್ಷ್ಮಿ ಅಕ್ಕ, ಮುಂದಕ್ಕೆ. ಹಾಂ ಕೆಂಚಮ್ಮಂಟಿ, ಚೆನ್ನಾಗಿದ್ದೀರಾ? ಹೂನವ್ವ, ಹಿಂಗಿದ್ದೀನಿ ನೋಡು. ನೀನು ಚೆನ್ನಾಗಿದ್ಯಾ? ನಿಮ್ಮ ಅತ್ತೆ ಮಾವ ಮತ್ತೆ ನಿಮ್ಮ ಅವ್ವ ಹೆಂಗೋರೆ? ಎಲ್ಲರೂ ಚೆನ್ನಾಗಿದ್ದಾರೆ ಆಂಟಿ. ಅಲ್ಲೇ ನನ್ನ ಅಳಿಯ ಏನು ಮಾಡ್ತಿದ್ದಾನೆ ಕುತ್ಕೊಂಡಿಲ್ಲಿ? ಓನು ಮಾಡ್ತಿದ್ಯಾ? ಟಿವಿ ನೋಡ್ತಿದ್ಯಾ? ಅತ್ತೆ ಕಣೋ, ಅತ್ತೇನು
ಆ, ತೆ, ತೆ. ಅತ್ತೇನಾ? ನೋಡಿ ಆಂಟಿ, ಆ ಬಿಟ್ಟ ತೇ ಹೇಳ್ದ. ಉಕಡವ ಇನ್ನ ಸರಿಯಾಗಿ ಬರಲ್ಲ. ಇವಾಗ ಕಲಿತಾವನೆ. ನಾನು ಅಜ್ಜಿ ಅನ್ನೋದಿಲ್ಲ, ಜಿ ಜಿ ಅಂತಾನೆ. ಹೆಂಗಾರ ಹೇಳಿ ಅಂತ ಸುಮ್ಮನಿದ್ದೀನಿ. ಇನ್ನ 2 ವರ್ಷ ಆಗ್ಬೇಕಣವ. ಹಲ್ಲೆಲ್ಲ ಬಂದ್ಮೇಲೆ ಮಾತು ಸ್ಪಷ್ಟವಾಗಿ ಬರ್ತವೆ. ಹಾ ಆಂಟಿ, ಹೌದು, ಹಲ್ಲೆಲ್ಲ ಬರಬೇಕು. ಮತ್ತೆ ಕೆಲವು ಮಕ್ಕಳಿಗೆ ನೆತ್ತಿ ಕೂಡಿದ್ರೆ ಮಾತ್ರನೇ ಹಲ್ಲು ಎಲ್ಲ ಬರೋದು, ಮತ್ತೆ ಮಾತು ಕ್ಲಿಯರ್ ಆಗಿರುತ್ತೆ ಅಂತಾರೆ. ಅದಕ್ಕೆ ನನ್ನ ಅಮ್ಮ ಅಂತ ಕರಿತಾನೆ. ಅದೊಂದೇ ನೋಡಿ ಫುಲ್ ಕರೆಯೋದು. ಹೌದು ಶಿಲ್ಪ, ಪ್ರತಿ ಮಕ್ಕಳೂ ಅಷ್ಟೇ. ಮೊದಲು ಕಲಿಯೋದು ಅಮ್ಮ ಅನ್ನೋ ಪದನೇ, ಆಮೇಲೆ ಮಿಕ್ಕಿದ್ದು. ಅಮ್ಮ ಅನ್ನೋ ಪದ ಮಾತ್ರ ನೋಡು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ. ಹೌದು, ಅದಕ್ಕೆ ಅಮ್ಮ ಅಂತ ಅವನು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾನೆ ಅಂದ್ರೆ ಒಂದು ಸ್ವಲ್ಪ ಕೂಡ ತೊದಲೋಸೋದಿಲ್ಲ. ನನಗೊತ್ತು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದಕ್ಕೆ. ಅವನಮ್ಮ ಅಂತ ಕೂಗಿದ್ರೆ ಏನೋ ಅಂತ ಸಂತೋಷ. ಅದು ಹಾಗೆ ಶಿಲ್ಪ, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ ಬಿಡು. ಸರಿ ಅದಕ್ಕೆ ಬನ್ನಿ ಹೊರಡೋಣ. ಟೈಮ್ ಆಗುತ್ತೆ ಪಾಪ ನಿಮಗೆ ಮತ್ತೆ ಹೋಗೋದಕ್ಕೆ. ಹೊರಗಡೆ ಬೇರೆ ಮೋಡ ಮುಚ್ಕೊಂಡಿದೆ, ಮಳೆ ಬರೋ ಹಾಗಿದೆ. ಇಲ್ಲಿ ಬಾ ಶಿಲ್ಪ, ಆಟೋದಲ್ಲಿ ಹೋಗೋಣ. ಹಾ ಸರಿ ಅದಕ್ಕೆ. ಸರಿ ಆಂಟಿ, ಹೋಗ್ಬಿಟ್ಟು ನಿಮ್ಮ ಸೊಸೆನ ಅಡ್ಮಿಷನ್ ಮಾಡಿಸ್ಬಿಟ್ಟು ಬರ್ತೀನಿ. ಆಯ್ತು, ಹೋಗಿ ಬರವ. ಅದೇನೋ ಈಗ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂತ ಹೋಗೋಳೆ. ಅದೇನು ಕಲಿತಾಳೋ ಅದೇನು ಬಿಡ್ತಾಳೋ. ಇಲ್ಲ ಆಂಟಿ, ಅದರಿಂದ ಒಳ್ಳೆ ಲಾಭ ಇದೆ ಗೊತ್ತಾ ನಿಮಗೆ. ನೋಡ್ತೀರಿ, ನಿಮ್ಮ ಸೊಸೆ ಚೆನ್ನಾಗಿ ದುಡ್ದು ಆ ದುಡ್ಡೆಲ್ಲ ತಗೊಬಂದು ನಿಮಗೆ ಕೊಡ್ತಾಳೆ. ಅಯ್ಯೋ ಅವ್ಳಿಗೊಂದು ದೊಡ್ಡ ನಮಸ್ಕಾರ. ದುಡ್ಡು ಕೊಡೋದು ಬೇಡ, ಏನು ಕೊಡೋದು ಬೇಡ. ದುಡ್ಡೆಲ್ಲ ಕಳಿದಂಗೆ ಎಲ್ಲ ತಗೊಂಡೋಗಿ ನನ್ನ ಮಗನ್ ಕೊಟ್ರೆ ಸಾಕು. ನನ್ನ ಮಗನ್ ಕೊಟ್ರೆ ನನಗೆ ಕೊಟ್ಟಂಗೇನೆ. ಅಮ್ಮ, ಇವಾಗ ಏನಕ್ಕಮ್ಮ ಅದೆಲ್ಲ? ದುಡ್ಡು ಬೇಡ, ಏನು ಬೇಡ ನನಗೆ. ಲಕ್ಷ್ಮಿ ಅಕ್ಕ ದುಡ್ಡುಗೋಸ್ಕರ ಅಂತ ಏನು ಮಾಡ್ತಿಲ್ಲ. ಸುಮ್ಮನೆ ಅವಳು ಇಷ್ಟಪಡ್ತಿದ್ದಾಳಲ್ಲ ಅಂತ ಈ ಥರ ಕಳಿಸ್ತಾ ಇದ್ದೀನಿ ಅಷ್ಟೇ. ದುಡ್ಡುಗೆ ಅಂತ ಏನಲ್ಲ. ಗೊತ್ತು ಚಿಕ್ಕಣ್ಣ, ನನಗೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಆಂಟಿ ಹತ್ರ. ದುಡ್ಡಿನಿಂದ ಯಾವತ್ತೂ ನಾವು ಹೋಗಬಾರ್ದು, ಅದು ನಮ್ಮನ್ನು ಹುಡ್ಕೊಂಡು ಬರಬೇಕು. ಹಾ ಹೌದು ಹೇಳಿ ಲಕ್ಷ್ಮಿ ಅಕ್ಕ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಲಕ್ಷ್ಮಿ ತಾನಾಗೆ ಒಲ್ದು ಬರ್ತಾಳೆ. ಹಾ ಸರಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಲಕ್ಷ್ಮಿ ಅಕ್ಕ, ಆಯ್ತು. ಸರಿ ರೀ, ನಾನು ಹೋಗಿ ಬರ್ತೀನಿ. ಹಾ ಶಿಲ್ಪ, ಹೋಗ್ಬಾ. ಛತ್ರಿ ತಗೊಂಡಿದ್ಯಾ ತಾನೆ? ಹಾ ಇಟ್ಕೊಂಡಿದ್ದೀನಿ. ಸರಿ, ಹಾಗಿದ್ರೆ ಹೋಗಿ ಬನ್ನಿ. ಬಾ ಶಿಲ್ಪ, ನಾನು ಹೇಳಿದ್ನಲ್ಲ ಇದೆ. ಇಲ್ಲಿ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ. ನೀನು ಇಲ್ಲಿ ಕಲ್ತ್ರೆ ಚೆನ್ನಾಗಿ ಕಲಿತೀಯ ನೋಡು. ಅದಕ್ಕೆ ಇಷ್ಟು ದೊಡ್ಡದಾಗಿದೆಯಾ ಪಾರ್ಲರು? ನನಗೆ ಯಾಕೋ ಭಯ ಆಗ್ತಿದೆಯಲ್ಲ ಅದಕ್ಕೆ. ಶಿಲ್ಪ, ಭಯನಾ? ಅದು ನಿನಗ? ಆಶ್ಚರ್ಯವೇ. ಹ್ಞೂ ಅದಕ್ಕೆ. ಅಲ್ಲ ಶಿಲ್ಪ, ಮುಂಚೆ ಎಲ್ಲ ಪಾರ್ಲರ್ಗೆ ಹೋಗ್ತಿದ್ದೆ ತಾನೆ. ಅದಕ್ಕೆ ಮುಂಚೆ ಪಾರ್ಲರ್ಗೆ ಹೇರ್ ಕಟ್ ಮಾಡ್ಸೋಕೋ, ಐಬ್ರೋ ಮಾಡ್ಸೋಕೋ, ಇಲ್ಲ ಫೇಶಿಯಲ್ ಮಾಡಿಸ್ಕೊಳಕ್ಕೋ ಹೋಗ್ತಾ ಇದ್ದೆ. ನಾನು ದುಡ್ಡು ಕೊಡ್ತಿದ್ದೆ, ಅವ್ರು ಮಾಡ್ತಾ ಇದ್ರು. ಆದರೆ ಈಗ ನಾನೇ ಕಲಿಬೇಕಲ್ಲ. ಅದಕ್ಕೆ ಹೇಗಿರುತ್ತೋ ಏನೋ, ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಏನಾಗೋದಿಲ್ಲ ನೋಡು, ಇಲ್ಲೆಲ್ಲ ಮಾಡ್ತಿದಾರಲ್ಲ ಕೆಲಸ, ಇವರೆಲ್ಲ ಟ್ರೈನಿಂಗ್ ತಗೋತಾ ಇರೋರು. ನೀನು ಇಲ್ಲಿ ಜಾಯಿನ್ ಆದಮೇಲೆ ನೀನು ಕೂಡ ಇದೇ ರೀತಿ ಟ್ರೈನಿಂಗ್ ತಗೋಬೇಕು. ಅಂದರೆ ಅದಕ್ಕೆ ಯಾರ್ಯಾರು ಬರ್ತಾರೋ ಕಸ್ಟಮರ್ಗಳು ಅವ್ರು ಹೇಳಿದ್ದೆಲ್ಲ ಮಾಡಬೇಕಾ? ಹಾಂ, ನಿಂಗೆ ಅದೆಲ್ಲ ಅವರೇ ಹೇಳ್ಕೊಡ್ತಾರೆ. ಅದು ನೋಡ್ಕೊ, ಆಮೇಲೆ ನೀನೇನು ಮಾಡೋದಕ್ಕೆ ಬಿಡ್ತಾರೆ. ಹಲೋ, ಕ್ಯಾನ್ ಐ ಹೆಲ್ಪ್ ಯು? ಅರೆ ರೇಖಾ, ನೀನ್ ಅಜ್ಜಿ ಸರಿಯಾಗಿ ಮಾತಾಡೆ. ಕ್ಯಾನ್ ಐ ಹೆಲ್ಪ್ ಯು ಅಂತೆ. ಕ್ಯಾನ್ ಐ ಹೆಲ್ಪ್ ಯು? ಸುಮ್ಮನೆ ತಮಾಷೆ ಮಾಡಿದೆ ಲಕ್ಷ್ಮಿ. ಇವರೇನಾ ನಿನ್ನ ನಾದ್ನಿ? ಹಾ, ನನ್ನ ನಾದ್ನಿ ಶಿಲ್ಪ ಅಂತ ಹೇಳಿದ್ನಲ್ಲ. ಹಾ, ನಿನ್ನ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದಲ್ಲ, ನಾನು ಏನಾಯ್ತು ಅಂತ ಗಾಬರಿ ಆಗ್ಬಿಟ್ಟಿದ್ದು. ಬೆಳಿಗ್ಗೆನೆ ಹೇಳಿದ್ರೆ ಆಗ್ತಿತ್ತಪ್ಪ. ಇಲ್ಲ ರೇಖಾ, ನೀನು ಆಮೇಲೆ ಎಲ್ಲಾದ್ರೂ ಹೊರಟ್ಬಿಟ್ರೆ, ಬ್ಯುಸಿ ಆಗಿಬಿಟ್ರೆ ಅಂತ ಮುಂಚೆನೆ ಹೇಳೋಣ ಅಂತ ಹೇಳಿದೆ ಅಷ್ಟೇ. ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೆ ನಿಂಗೆ, ನೀನು ನೋಡಿರ್ಲಿಲ್ಲ. ಅದಕ್ಕೆ ಇರ್ಲಿ ಬಿಡು ಅಂತ ಅಂದ್ಬಿಟ್ಟು ಫೋನ್ ಮಾಡಿದೆ ಕಣೆ. ಏನಾದರೂ ಅಂದ್ರ ಮನೇಲಿ? ಏನು ಅಂದಿಲ್ಲ ಬಿಡೋ, ಸುಮ್ಮನೆ ಹೇಳಿದೆ ಅಷ್ಟೇ. ಅದಕ್ಕೆ ಇವ್ರು ನಿಮಗೆ ಮೊದಲೇ ಪರಿಚಯನಾ? ಇದೇನು ಶಿಲ್ಪ ಹೀಗಂತಿದ್ಯಾ? ಪರಿಚಯನಾ? ನಾನು ನಿಮ್ಮ ಅದಕ್ಕೆ ಒಂದೇ ಕ್ಲಾಸಲ್ಲಿ ಇರ್ತಾ ಇದ್ವಿ, ಒಂದೇ ಕಾಲೇಜಲ್ಲಿ ಓದಿದ್ದು. ಅದಕ್ಕೆ ನಿಜನಾ? ಹಾಗಿದ್ರೆ ಇವರು ನಿಮ್ಮ ಫ್ರೆಂಡಾ? ಹೌದು ಶಿಲ್ಪ, ಇವ್ರು ನನ್ನ ಫ್ರೆಂಡು ರೇಖಾ ಅಂತ. ಇವಳು ನಿನ್ನ ಥರನೇ ಪಾರ್ಲರ್ ಟ್ರೈನಿಂಗ್ ಮಾಡಿಕೊಂಡು ಸ್ವಂತ ಪಾರ್ಲರೇ ಇಟ್ಕೊಂಡಿದ್ದಾಳೆ. ಇವಾಗ ಅವಳು ಕೂಡ ಒಂದು ಟ್ರೈನರ್ ಆಗಿದ್ದಾಳೆ. ತುಂಬ ಜನಕ್ಕೆ ಪಾರ್ಲರ್ ಟ್ರೈನಿಂಗ್ ಹೇಳ್ಕೊಡ್ತಾಳೆ. ನಿನಗೂ ಕೂಡ ಇವಳು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಳೆ. ನೀನು ಇವಳ ಹತ್ರನೇ ಕಲ್ತ್ಕೋ. ಶಿಲ್ಪ, ನೀನು ಏನು ಯೋಚನೆ ಮಾಡಬೇಡ, 1 ತಿಂಗಳಲ್ಲಿ ನಿನಗೆ ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ಹೌದು ಶಿಲ್ಪ, ನೀನು ಏನು ಹೆದರಬೇಡ, ಸಂಕೋಚ ಕೂಡ ಪಡ್ಕೋಬೇಡ. ನಿನಗೆ ಏನೇ ಡೌಟ್ ಇದ್ರೂ ಕೇಳಿ ಕಲ್ತ್ಕೋ. ಸರಿ ಅದಕ್ಕೆ ಇವ್ರು ನಿಮ್ಮ ಫ್ರೆಂಡ್ ಆದಮೇಲೆ ನನಗೆ ಭಯ ಎಲ್ಲ ಹೊರಟೋಯ್ತು. ಭಯ ಯಾಕೆ? ಒಳ್ಳೆ ಕತೆ ನಿಂದು. ಸರಿ ರೇಖಾ, ಯಾವಾಗಲಿಂದ ಬರಬೇಕಾಗುತ್ತೆ? ಅಂದರೆ ಕ್ಲಾಸ್ ಯಾವಾಗಿಂದ ಶುರು ಮಾಡ್ತೀಯಾ? ಎನಿ ಟೈಮ್. ನಾಳೆಯಿಂದಾನೇ ಬರಲಿ ಬಿಡು. ಹೊಸದಾಗಿ ಒಂದು ಬ್ಯಾಚ್ ಶುರುವಾಗಿದೆ, ಆ ಬ್ಯಾಚ್ ಜೊತೆ ಸೇರಿಸ್ಬಿಡ್ತೀನಿ. ಸರಿ ಹಾಗಿದ್ರೆ ಶಿಲ್ಪ, ನಾಳೆಯಿಂದ ಬಂದ್ಬಿಡು. ಹಾಂ, ಟೈಮಿಂಗ್ಸು ಮಾರ್ನಿಂಗ್ ಬರ್ತೀಯಾ ಇಲ್ಲ ಈವ್ನಿಂಗ್ ಬರ್ತೀಯಾ? ಇಲ್ಲ ಮಾರ್ನಿಂಗೇ ಬರ್ತೀನಿ, ಈವ್ನಿಂಗ್ ಆಗೋದಿಲ್ಲ, ಕೆಲಸ ಇರುತ್ತೆ. ಓಕೆ, ಮಾರ್ನಿಂಗು 10 o'clockಗೆ ಒಂದು ಬ್ಯಾಚ್ ಶುರುವಾಗುತ್ತೆ. 10 o'clockಗೆ ಬಂದ್ಬಿಟ್ಟು ಜಾಯ್ನ್ ಆಗು. ಹಾಂ, 10 o'clock ಓಕೆ. ಸರಿ ರೇಖಾ, ನಾವಿನ್ನು ಹೊರಡ್ತೀವಿ. ಏ ಲಕ್ಷ್ಮಿ, ಇರು. ಈಗ ಬಂದು ಹೀಗೆ ಹೋಗ್ತಿದ್ಯಲ್ಲ, ಅಪರೂಪಕ್ಕೆ ಸಿಕ್ಕಿದ್ಯಾ? ಇರು ಸಂಜೆವರೆಗೂ. ಇಲ್ಲಮ್ಮ, ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಕಣೆ. ಹೊರಗಡೆ ಬೇರೆ ಮಳೆ ಬರೋ ಹಾಗಾಗಿದೆ.
ನಾನು ಬೇಗ ಬೆಂಗಳೂರಿಗೆ ಹೋಗ್ಬೇಕು. ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡು. ನಮ್ಮ ಶಿಲ್ಪ ಹೇಗಿದ್ರು ಇಲ್ಲಿ ಬರ್ತಾ ಇರ್ತಾಳಲ್ಲ. ಯಾವಾಗ ನೋಡಿದ್ರು ಹೀಗೆ ಹೇಳ್ತೀಯ. ಸರಿ ಬಿಡು, ಆಯ್ತು. ಓಕೆ ಕಣೆ, ಬಾಯ್. ನಾಳೆಯಿಂದ ನಮ್ಮ ಶಿಲ್ಪ ಬರ್ತಾಳೆ, ಸ್ವಲ್ಪ ಚೆನ್ನಾಗಿ ಹೇಳ್ಕೊಡು. ನಿನ್ನ ಹತ್ರ ಟ್ರೈನಿಂಗ್ ತಗೊಂಡ್ಮೇಲೆ ಅವಳೇ ಸ್ವಂತವಾಗಿ ಪಾರ್ಲರ್ ಇಡಬೇಕು ಅಂತ ಇದ್ದಾಳೆ. ಓ ಹೌದಾ? ಹಾಗಾದ್ರೆ ಶಿಲ್ಪ ನನ್ನ ಹತ್ರ ಚೆನ್ನಾಗಿ ಕಲ್ತ್ಕೊಂಡ್ಬಿಡು. ಸರಿ ಸರಿ ಆಯ್ತು. ಓಕೆ ಕಣೆ, ಬಾಯ್. ನಡಿ ಶಿಲ್ಪ, ಹೊರಡೋಣ. ಅದಕ್ಕೆ ಬನ್ನಿ.